ಯುದ್ಧ ಮಾಡಿ ಅದಕ್ಕೆ ಒಂದು 10 ಮಿಲಿಯನ್ ದುಡ್ಡನ್ನ ಹಾಕ್ಸ್ತಾರೆ ಅಂದ್ರೆ $10 ಮಿಲಿಯನ್, ಆಗ ಯುದ್ಧ ಯಾರು ಗೆದ್ರು ಅನ್ನುವಂಥದ್ದು ಜಗತ್ತಿಗೆ ಗೊತ್ತಾಗತ್ತೆ. ಬಹುಶಃ ಆ ಸ್ಥಿತಿ ತಲುಪಲಾರದು ಅನ್ನುವಂಥದ್ದು ನನ್ನ ವಾದ. ಯಾಕೆಂತಂದ್ರೆ ಒಂದು ಪಾಸಿಟಿವ್ ಆಗಿ ಒಂದು ಆಪ್ಟಿಮಿಸ್ಟಿಕ್ ಆಗಿ ನೋಡಿದ್ರೆ, ಈಗ ಒಂದು ವೇ ಔಟ್ ಬೇಕಿತ್ತು ಅಮೆರಿಕಾಗೂ. ಬಹುಶಃ ಈಗ ಒಂದು ಸಂಧಾನಕ್ಕೆ ಬಂದಿರೋದ್ರಿಂದ 15 ಡೇಸ್ ಅದಕ್ಕೆ ಇಸ್ರೇಲ್ನು ಒಪ್ಸಿದ್ರೆ ಅವರು, ಆಗ ಯಶಸ್ವಿಯಾಗೂ ನಡೀಬಹುದು ಅನ್ನೋಂಥದ್ದು ನಂದಿದ್ದು. ಯಾಕಂದ್ರೆ ಈಗ ನಮ್ಗೆ 20% ಆಫ್ ಗ್ಲೋಬಲ್ ಆಯಿಲ್ ಮತ್ತೆ ಗ್ಯಾಸ್ ಸಪ್ಲೈಸ್ ಅಲ್ಲಿಂದ ಬರ್ತಾ ಇದೆ. ಅಷ್ಟು ತೊಂದರೆ ಆದ್ರೆ ಇಡೀ ವಿಶ್ವಕ್ಕೆ ತೊಂದರೆ ಆಗುತ್ತೆ. ನೋಡಿ ಏನಾಗಿತ್ತು ಅಂತಂದ್ರೆ, ಕ್ರೂಡ್ ಆಯಿಲ್ ಪ್ರೈಸ್ 69% ಹೆಚ್ಚಾಗಿತ್ತು ವಿಶ್ವದಲ್ಲಿ. ಯುರೋಪಿಯನ್ ನ್ಯಾಚುರಲ್ ಗ್ಯಾಸ್ ಪ್ರೈಸ್ 61% ಹೆಚ್ಚಾಗಿತ್ತು. ಇನ್ನು ಆಯಿಲ್ ಪ್ರೈಸಸ್ ನಮ್ಗೆ 114, 118 ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸ್ ಹೋಗಿತ್ತು. ಇವಾಗ ಒಂದ್ ಶಾಂತಿ ಅಂತ ಅಂದ ತಕ್ಷಣ ಮೊದಲು $100 ಬಂತು ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸ್, ಆಮೇಲೆ $94 ಇವತ್ತು ಕೊನೆಯಲ್ಲಿ ಬಂದು ನಿಂತ್ಕೊಳ್ತು. ಈವನ್ ಏಷ್ಯಾದ ಯಾವುದೇ ಮಾರ್ಕೆಟ್ ನೋಡ್ರಿ ನೀವು, ಸೌತ್ ಕೊರಿಯಾ ಇರ್ಬೋದು, ಚೈನಾ ಇರ್ಬೋದು, ಎಲ್ಲ ಡೌನ್ ಆಗಿದೆ 6%, 19%. ಇವತ್ತು ಸ್ವಲ್ಪ ಚೇತರಿಕೆ, ಈವನ್ ಭಾರತ ಕೂಡ ಇವತ್ತು ಸ್ವಲ್ಪ ಚೇತರಿಕೆ ಕಂಡಿರೋದನ್ನು ನಾವೆಲ್ಲ ಕಡೆ ಕಾಣಿಸ್ತಾ ಇದೀವಿ. ಆಮೇಲೆ ಕರೆನ್ಸಿ ಗೇನ್ ಆಗಿರೋದು ನೋಡಿದ್ರೆ, ಡಾಲರ್ 2% ಗೇನ್ ಆಯ್ತು, ಸ್ವಿಸ್ ಕರೆನ್ಸಿ 4% ಗೇನ್ ಆಯ್ತು, ಚೈನಾದ್ದು 2% ಗೇನ್ ಆಯ್ತು. ಇನ್ ಮಿಕ್ಕಿದ್ದೆಲ್ಲ ಕರೆನ್ಸಿಗಳು ಬಹುತೇಕ, ಯೂರೋ ಗೇನ್ ಆಯ್ತು. ಇನ್ ಬಹುತೇಕ ಕರೆನ್ಸಿಗಳು ಇನ್ಕ್ಲೂಡಿಂಗ್ ಭಾರತ, ಇಂಡೋನೇಷ್ಯಾ, ಫಿಲಿಪೈನ್ಸ್, ಸೌತ್ ಕೊರಿಯಾ ಎಲ್ಲ ಕರೆನ್ಸಿಗಳು ಕುಸಿತ ಕಂಡ್ವು. ಸೊ ಹಂಗಾಗಿ ಈಗ ಎಲ್ಲ ರಾಷ್ಟ್ರಗಳಿಗೂ ಇದರದ್ದು ಹೊಡೆತ ಇತ್ತು. ಹಂಗಾಗಿ ಎಲ್ಲ ರಾಷ್ಟ್ರಗಳು ಇದರಲ್ಲಿ ಬ್ಯಾಕ್ ಎಂಡ್ ಅಲ್ಲಿ ವರ್ಕ್ ಮಾಡಿರ್ತಾರೆ, ಇವರನ್ನ ಒಂದು ಹಂತಕ್ಕೆ, ಒಂದು ಮಾತುಕತೆಯ ಹಂತಕ್ಕೆ ತರಲಿಕ್ಕೆ ಅಂತ ನನ್ಗನ್ಸುತ್ತೆ. ಮತ್ತೆ ನೀವು ಮ್ಯಾಕ್ರೋ ಎಕನಾಮಿಕ್ ಭಾರತದ ಒಂದು ಇದನ್ನ ನೋಡಿದ್ರೆ, ಮಿಡ್ಲ್ ಈಸ್ಟ್ ಜೊತೆಗೆ ನಮ್ಮ ವ್ಯಾಪಾರ ಏನಿತ್ತು, ನಾವು 62% ನ್ಯಾಚುರಲ್ ಗ್ಯಾಸ್ ಅವರಿಂದ ತರ್ತಾ ಇದ್ವಿ, 85% LPG ನ ಅವರಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ, ಇದ್ರಲ್ಲಿ 50% ಅವರಿಂದಾನೇ ಮಾಡ್ಕೊಳ್ತಾ ಇದ್ವಿ ನಾವು. ಸೊ ಇದೆಲ್ಲವೂ ನಮ್ಗೆ, ನಾವು 3rd ಲಾರ್ಜೆಸ್ಟ್ ಇಂಪೋರ್ಟರ್ ಆಗಿ ನಾವು ಗಲ್ಫ್ ರಾಷ್ಟ್ರಗಳ ಜೊತೆಗೆ ಏನು ಸಂಬಂಧ ಇಟ್ಕೊಂಡಿದ್ವಿ, ಅವಕ್ಕೆಲ್ಲವಕ್ಕೂ ಹೊಡೆತ ಯುದ್ಧದಿಂದ ಬಿದ್ದಿತ್ತು. ಸೊ ಹಂಗಾಗಿ ಈ ಒಂದು ಸ್ಥಿತಿಯಲ್ಲಿ ಬಹುಶಃ ಭಾರತ ಕೂಡ ಬ್ಯಾಕ್ ಎಂಡ್ ಅಲ್ಲಿ ವರ್ಕ್ ಮಾಡಿರುತ್ತೆ ಅಂತ ನನ್ಗನ್ಸುತ್ತೆ. ಯಾಕೆಂದ್ರೆ ಯುದ್ಧ ನಿಂತ್ರೆ ಮಾತ್ರನೇ ಇಡೀ ವಿಶ್ವಕ್ಕೂ ಒಳ್ಳೇದಾಗತ್ತೆ ಅಂತ. ಈಗಾಗ್ಲೇ ಅನೇಕ ವರದಿಗಳು ಹೇಳ್ತಾ ಇತ್ತು, ಈಗ ನಾವು ಒನ್ ಆಫ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಇಕಾನಮಿ ಆಗಿದ್ವಿ. ಆದ್ರೆ ಈಗ ಏನಾಯ್ತು, ಯುದ್ಧದ ಇದ್ದ ತಕ್ಷಣ 40 ದಿನ ನಡೀತಿದ್ದಂಗೆ 1% ಪಾಯಿಂಟ್ ನಾವೀಗ 7%, 7ರಿಂದ 7.4% ಅಲ್ಲಿ ನಮ್ದು ಬೆಳವಣಿಗೆ ದರ 26-27 ಇರೋದು 1% ಕಡಿಮೆ ಮಾಡಿದ್ರು ಎಲ್ಲರೂ. ಈವನ್ ಮೇಜರ್ ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ ಅವರೆಲ್ಲರೂ ನಮ್ದು ಇದನ್ನ ಕಡಿಮೆ ಮಾಡ್ತಾ ಹೋದ್ರು. ಅಂದ್ರೆ ಏನಾಗ್ತಾ ಇದೆ, ಯುದ್ಧದಿಂದ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ, ಸಪ್ಲೈ ಡಿಸ್ಟ್ರಪ್ಷನ್ ಆಗ್ತಾ ಇದೆ, ಭಾರತಕ್ಕೂ ಆಗ್ತಾ ಇದೆ, ವಿಶ್ವಕ್ಕೂ ಆಗ್ತಾ ಇದೆ. ಈವನ್ ಅರವಿಂದ್ ಸುಬ್ರಹ್ಮಣ್ಯಂ ಅವರು ಒಂದ್ ಮಾತು ಹೇಳ್ತಾರೆ, ಸ್ಟಾಗ್ಫ್ಲೇಷನ್ ಶುರು ಆಗುವ ಎಲ್ಲ ಹಂತ ಇದೆ. ಅಂದ್ರೆ ಸ್ಟಾಗ್ನೇಷನ್ ಇರುತ್ತೆ, ಇನ್ಫ್ಲೇಷನ್ ಇರುತ್ತೆ. ಅಂತದೊಂದು ಸ್ಥಿತಿ ನಿರ್ಮಾಣ ಆಗ್ಬಿಡುತ್ತಾ ಎಲ್ಲ ವಿಶ್ವದಲ್ಲಿ, ಭಾರತದಲ್ಲಿ ಕೂಡ ಅನ್ನುವಂಥದ್ದನ್ನ ಅವರು ಕೂಡ ಎಚ್ಚರಿಸಿದ್ರು. ಸೊ ಅಂದ್ರೆ ಒಂದ್ ಕಡೆಯಿಂದ ಎಲ್ಲ ಕಡೆಗೂ ತೊಂದರೆ ಆಗ್ತಾ ಇದ್ದದ್ದು ಏನೋ, ಈಗ ನಾವು 178 ಬಿಲಿಯನ್ ಏನು ಗಲ್ಫ್ ರಾಷ್ಟ್ರಗಳ ಜೊತೆಗೆ ನಾವು ವ್ಯಾಪಾರ ಮಾಡ್ತಾ ಇದ್ವಿ, ಅದಕ್ಕೆ ತೊಂದರೆ ಆಯ್ತು. ನಮ್ಮ ಎಕ್ಸ್ಪೋರ್ಟ್ಸ್ ಗೆ ತೊಂದರೆ ಆಯ್ತು. ಆಮೇಲೆ ಎಲ್ಲ ಫ್ರೈಟ್ ಕಾಸ್ಟ್ ಜಾಸ್ತಿ ಆಯ್ತು. ನಿಮ್ಗೆ ಇನ್ನೊಂದು ಉದಾಹರಣೆ ಕೊಡ್ಬೇಕು ನನಗೆ, ಕೆಮಿಕಲ್ ಅಂಡ್ ಪೆಟ್ರೋಕೆಮಿಕಲ್ ಚಾನಲ್ಸ್ ನಮ್ಮ ಇದು ಭಾರತದ 6-7% ಭಾರತದ GDP ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಅದರಲ್ಲಿ ನೋಡಿ, ಈಗ ಕೆಮಿಕಲ್ ಮತ್ತೆ ಪೆಟ್ರೋಕೆಮಿಕಲ್ ಅಂದ್ರೆ ನಮಗೆ ಫರ್ಟಿಲೈಸರ್ಸ್ ಬರುತ್ತೆ, ಪೇಂಟ್ ಬರುತ್ತೆ, ಪ್ಲಾಸ್ಟಿಕ್ ಬರುತ್ತೆ, ಪ್ಯಾಕಿಂಗ್, ಫಾರ್ಮಸ್ಯೂಟಿಕಲ್ಸ್, ಇವೆಲ್ಲದಕ್ಕೂ ಒಂದೇ ಸಮ ಹೊಡೆತ ಬೀಳಕ್ ಶುರು ಆಗಿತ್ತು. ಸೊ ಇಂಥದೊಂದು ಸ್ಥಿತಿಯಲ್ಲಿ ಈಗ ನಮ್ಗೊಂದು ಸ್ವಲ್ಪ ಪಾಸಿಟಿವ್ ಕಂಡ್ರೇನು, ದಟ್ ಈಸ್ ರಿಯಲಿ ಗುಡ್ ಅಂತ ನನ್ಗನ್ಸುತ್ತೆ. ಅದಕ್ಕೆ ಎಲ್ಲ ರಾಷ್ಟ್ರಗಳು ಈಗ ಬ್ಯಾಕ್ ಎಂಡ್ ಅಲ್ಲಿ ವರ್ಕ್ ಮಾಡ್ತಿರುತ್ತೆ ಅಂತ ನನ್ಗನ್ಸುತ್ತೆ. ಹಂಗಾಗಿ ಇದು 15 ದಿನ ಹೋಗಿ ಪೂರ್ತಿಯಾಗಿ ಪೀಸ್ಫುಲ್ ಆಗಿ ನಡೆಯುವಂತ ಕಾರ್ಯಕ್ರಮ ಆಗ್ಲಿ ಅನ್ನುವಂಥದ್ದು ನನ್ನ ಆಶಯ. ಇಲ್ಲ, ಈಗಾಗಲೇ ಭಾರತ ಸರ್ಕಾರ ಸಾಕಷ್ಟು ಕ್ರಮ ಕೈಗೊಂಡಿದೆ. ನಮ್ಗೆ ಅದು ಏನಾಗತ್ತೆ, ಒಂದ್ಸರಿ ಈ ತರ ಅವ್ರು ಯಾರೋ ಪಪ್ಪೆಟ್ ಮೂಲಕ ಮಾಡಿಸಿ ಪಾಕಿಸ್ತಾನ ಸಕ್ಸಸ್ ಆಗಿದ್ದಕ್ಕೋಸ್ಕರ ನಾವ್ ಇಷ್ಟೊಂದು ಚರ್ಚೆ ಮಾಡುವ ಅಗತ್ಯ ಇಲ್ಲ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಇದು ಲಾಂಗ್ ರನ್ ಅಲ್ಲಿ ಉಳಿಯಲ್ಲ. ಹಂಗಾಗಿ ಏನು ಭಾರತದ ದೃಷ್ಟಿಯಿಂದ ಕರೆಕ್ಟ್ ಆಗಿದೆಯೋ ಅದರ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಈಗ ನೋಡಿ, ಒಂದ್ ಕಡೆ ನಾವು ನಮ್ಮ ಏನು ಪ್ರೊಟೆಕ್ಷನ್ ಮಾಡ್ಕೋಬೇಕು ಅದನ್ನೂ ಮಾಡ್ಕೊಳ್ತಾ, ಈಗ RBI ಗವರ್ನರ್ ಅವರು 5 ಕೀ ರಿಸ್ಕ್ ಇದೆ ಅಂತ ಹೇಳ್ತಾರೆ ನಮ್ಮ ಭಾರತಕ್ಕೆ ಈ ಯುದ್ಧ ಮುಂದುವರೆದ್ರೆ. ಅದನ್ನ ಯಾವ ತರ ನೀಗಿಸ್ಕೋಬೇಕು ಅನ್ನೋದನ್ನು ಕೂಡ ಅವರು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಈಗ RBI ಗವರ್ನರ್ ಅವ್ರು ಹೇಳಿರೋದನ್ನ ಸಂಜಯ್ ಮಲ್ಹೋತ್ರಾ ಅವ್ರು ಹೇಳೋದ್ರಂತಂದ್ರೆ, ಮೊದಲನೇದು ಕ್ರೂಡ್ ಆಯಿಲ್ ಪ್ರೈಸಸ್ ಜಾಸ್ತಿ ಆಗೋದ್ರಿಂದ ಇನ್ಫ್ಲೇಷನ್ ಆಗುತ್ತೆ, ಕರೆಂಟ್ ಅಕೌಂಟ್ ಡೆಪಾಸಿಟ್ಸ್ ಮೇಲೆ ಪ್ರೆಷರ್ ಬೀಳುತ್ತೆ. ಅದನ್ನ ಯಾವ ರೀತಿಯಲ್ಲಿ ನಾವು ನಿವಾರಿಸಬೇಕು, ಡೈವರ್ಸಿಫೈ ಮಾಡಬೇಕು ಟ್ರೇಡ್ ಅನ್ನೋದನ್ನ ನೋಡ್ತಾ ಇರ್ತಾರೆ ಭಾರತ ಸರ್ಕಾರ. ಎರಡನೇಂಥದ್ದು, ಈ ಕಮಾಡಿಟಿ ಮತ್ತೆ ಸಪ್ಲೈ ಚೈನ್ ಡಿಸ್ರಪ್ಷನ್ ಆಗುತ್ತೆ, ಅವಾಗ ಔಟ್ಪುಟ್ ಲಾಸ್ ಆದ್ರೆ ನಾವು ಈಗ
ಮೂರನೇ ಸ್ಥಾನಕ್ಕೆ ಹೋಗೋದು ತೊಂದರೆ ಆಗತ್ತೆ ಅಂತ. ಯಾಕಂದ್ರೆ ಎನರ್ಜಿ, ಫರ್ಟಿಲೈಸರ್ಸ್, ಕಮಾಡಿಟಿ ಪ್ರೊಡಕ್ಷನ್ ಎಲ್ಲದರಲ್ಲೂ ರಿಸ್ಕ್ ಆಗುತ್ತೆ ನಮ್ಗೆ. ಆಗ ಮತ್ತೆ 40% ನಾವು ಫರ್ಟಿಲೈಸರ್ ಇನ್ಪುಟ್ ನ ನಾವು ಹೊರಗಡೆ ದೇಶಗಳಿಂದ ತರಿಸ್ಕೋತೀವಿ. 20-30% ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಕಾಸ್ಟ್ ಇದರಿಂದ ಹೆಚ್ಚಾಗುತ್ತೆ. ಸೊ ಅದಕ್ಕೋಸ್ಕರ ಈಗ ಹರ್ಮೋಸ್ ದಿಂದನೇ ಹೆಚ್ಚು ರಿಲೈ ಆಗಿದ್ದರಿಂದ ಡೈವರ್ಸಿಫೈ ಮಾಡಿದ್ರೆ ಅದಕ್ಕೆ ಕಾಸ್ಟ್ ಹೆಚ್ಚಾಗತ್ತಲ್ಲ, ಅದನ್ನ ಯಾವ ರೀತಿಯಲ್ಲಿ ಸರಿದೂಗಿಸೋದು ಅನ್ನುವಂಥದ್ದು ಈಗ ಭಾರತದ ಮುಂದಿರುವ ಪ್ರಶ್ನೆ. ಹಾಗೇನೆ ಮೂರನೇದು ಅವ್ರು ಹೇಳೋದು ರಿಸ್ಕ್ ಏನು ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಮತ್ತೆ ಕನ್ಸಂಪ್ಷನ್ ಸ್ಲೋ ಡೌನ್ ಆಗುತ್ತೆ. ಭಾರತಕ್ಕೆ ಬರುವಂತ FDI ಈ ಸಂದರ್ಭದಲ್ಲಿ ಕಡಿಮೆ ಆಗುತ್ತೆ. ಮತ್ತೆ ಇಲ್ಲಿನ ಕನ್ಸಂಪ್ಷನ್ ಕೂಡ ಪ್ರೈವೇಟ್ ಕನ್ಸಂಪ್ಷನ್ ಈಗಾಗಲೇ ನಮ್ದು ಜನರಲ್ಲೇ 55-60% ಅಷ್ಟು ನಮ್ದು GDP ಕಾಂಟ್ರಿಬ್ಯೂಟ್ ಮಾಡುತ್ತೆ. ಅದೆಲ್ಲ ಕಡಿಮೆ ಆಗಿ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಕಡಿಮೆ ಆದ್ರೆ ಯಾವ ತರದಲ್ಲಿ ಅದನ್ನ ಫೇಸ್ ಮಾಡಬೇಕು ಅನ್ನೋ ಕಡೆಗೆ ಭಾರತ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಇನ್ನು 4ನೇದು RBI ಗವರ್ನರ್ ಹೇಳೋದು ಅಂತಂದ್ರೆ ಈ ಎಕ್ಸ್ಪೋರ್ಟ್ ಮತ್ತೆ ರೆಮಿಟೆನ್ಸಸ್ ಕಡಿಮೆ ಆದ್ರೆ ಅದನ್ನ ಯಾವ ರೀತಿಯಲ್ಲಿ ಸರಿದೂಗಿಸೋದು ಅಂತ. ಯಾಕಂದ್ರೆ 21-22% ನಮ್ದು GDP ಎಕ್ಸ್ಪೋರ್ಟ್ ಇಂದ ಬರುತ್ತೆ ನಮ್ಗೆ. ಹಾಗೇನೆ ರೆಮಿಟೆನ್ಸಸ್ ಅರೌಂಡ್ $120-125 ಬಿಲಿಯನ್ ಅಷ್ಟು ರೆಮಿಟೆನ್ಸಸ್ ಬರುತ್ತೆ ಪ್ರತಿ ವರ್ಷ. ಇವುಗಳು ಆದ್ರೆ ಯಾವ ರೀತಿಯಲ್ಲಿ ಅದನ್ನ ಬೇರೆ ಮಾರ್ಕೆಟ್ಸ್ ನ ಡೈವರ್ಸಿಫೈ ಮಾಡ್ಕೊಳ್ಳೋದು ಅನ್ನುವಂಥದ್ದು 4ನೇ ಅಂಶ. 5ನೇ ಅಂಶ ಈ ಕಾಸ್ಟ್ ಆಫ್ ಬಾರೋಯಿಂಗ್ ಹೆಚ್ಚಾಗತ್ತಲ್ಲ, ಇವಾಗ ನಾವು ಫೈನಾನ್ಷಿಯಲ್ ಮಾರ್ಕೆಟ್ ಸ್ಪಿಲ್ ಓವರ್ ಆಗೋದ್ರಿಂದ ಅದನ್ನ ಯಾವ ರೀತಿಯಲ್ಲಿ ಫೇಸ್ ಮಾಡಬೇಕು ಅನ್ನುವಂಥದ್ದು 5ನೇ ಅಂಶ. ಈ ಎಲ್ಲಾ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಭಾರತ ಸರ್ಕಾರ ಕ್ರಮ ಕೈಗೊಳ್ಳಕ್ಕೆ ಯಾವ ರೀತಿಯಲ್ಲಿ ಆಯಿಲ್ ಡಿಪೆಂಡೆನ್ಸ್ ನ ಕಮ್ಮಿ ಮಾಡ್ಕೋಬೇಕು, ಗ್ಲೋಬಲ್ ಲಿಂಕೇಜಸ್ ನ ಜಾಸ್ತಿ ಮಾಡ್ಕೋಬೇಕು, ಫೈನಾನ್ಷಿಯಲ್ ಇಂಟಿಗ್ರೇಷನ್ ನ ಹೆಚ್ಚು ಮಾಡ್ಕೋಬೇಕು, ಸಪ್ಲೈ ಚೈನ್ ಡಿಸ್ರಪ್ಷನ್ ನ ಕಡಿಮೆ ಮಾಡ್ಕೋಬೇಕು ಅನ್ನೋ ಕಡೆಗೆ ಅದು ಪ್ರಯತ್ನ ಪಡ್ತಾ ಇದೆ. ಅದು ಈಗಾಗಲೇ ನಮಗ್ ಕಾಣಿಸ್ತಾ ಇದೆ. ಈಗ ಸದ್ಯದ ಸ್ಥಿತಿಯಲ್ಲಿ ನಮ್ಗೆ ಅದು ಇಲ್ಲ ಒಂದ್ ಸ್ವಲ್ಪ ಹಿನ್ನಡೆ ಆಗಿದೆ ಅಂತ ಅನಿಸ್ತಾ ಇದ್ರೆ ನನ್ಗೇನು ಆತರ ಅನಿಸ್ತಾ ಇಲ್ಲ. ಯಾಕಂದ್ರೆ ಈಗಿರುವ ಸ್ಥಿತಿಯಲ್ಲಿ ಭಾರತ ಮಾಡಿರುವಂತದ್ದು ಸರಿಯಾಗಿದೆ. ಸೊ ಹಂಗಾಗಿ ಥಿಂಗ್ಸ್ ವಿಲ್ ಗೋ ವೆಲ್ ಅಂತ ನನ್ಗೆ ಅನ್ಸುತ್ತೆ. ರೈಟ್ ಸರ್. ಇನ್ನು